ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 76ನೇ ಅಧ್ಯಾಯವನ್ನು ಶುರು ಮಾಡೋಣ. ನೋಡಮ್ಮ ಮಹಿಮಾ, ಇಷ್ಟು ವರ್ಷಗಳ ಕಾಲ ನಿನ್ನ ಕುಟುಂಬದವರ ಜೊತೆಗೆ ನಮ್ಮ ಮನೆಯವರ ಒಡನಾಟನೇ ಇರಲಿಲ್ಲ. ಹೀಗಿರುವಾಗ ನಿನ್ನ ಮದುವೆ ಆಗೋದಿರೋದಕ್ಕೆ ನನ್ನ ಮಗ ಸೂರಜ್ ಕಾರಣ ಅಂತ ಹೇಗಮ್ಮ ಹೇಳ್ತೀಯಾ ಅಂತ ದೇವರಾಜ್ ಪ್ರಶ್ನೆಗೆ ಉತ್ತರಿಸದೆ ಹೋಗಿ ಅವಳ ತಂದೆ ಪಕ್ಕ ಕೂತ ಮಹಿಮಾ, ಅಪ್ಪ ನೋಡು, ಇವರೆಲ್ಲ ಎಷ್ಟೊಂದು ಖುಷಿಯಾಗಿ ಸಂತೋಷವಾಗಿ ಜೀವನ ನಡೆಸ್ತಾ ಇದ್ದಾರೆ. ಆದರೆ ನಾವು ಅದೇ ಕಷ್ಟ, ಅದೇ ನೋವು, ಅದೇ ಬಡತನ. ಅದಕ್ಕೆ ನಾನು ಹೇಳಿದ ಹಾಗೆ ಈ ಪರಿವಾರದವರ ಮೇಲೆ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕು ಅಪ್ಪ ಎಂದಳು. ಮಗಳ ಮಾತಿಗೆ ಕೋಪಗೊಂಡ ಉಮಾಶಂಕರ್, ಎಷ್ಟೋ ವರ್ಷದ ಮೇಲೆ ಮತ್ತೆ ನನ್ನ ತಂಗಿ ಮನೆ ಜೊತೆ ಸಂಬಂಧ ಬೆಸೆದುಕೊಂಡಿದೆ. ಈಗ ನೀನು ನಿನ್ನ ಕುಹಕ ಬುದ್ಧಿಗೆ ಅದನ್ನು ಬಲಿ ಕೊಡಬೇಡ. ಊರಿಗೆ ಬರುವಾಗಲೇ ಹೇಳಿದ್ದೆ ತಾನೇ, ನಿನಗಿಷ್ಟ ಇಲ್ಲ ಅಂದರೆ ಒಬ್ಬಳೇ ಊರಲ್ಲಿ ಕುಳಿತುಕೋ, ನಾನು ನೀನು ಅಮ್ಮ ಫಂಕ್ಷನ್ ಮುಗಿಸಿ ಬರ್ತೀವಿ ಅಂತ. ನಾನು ಬರ್ತೀನಿ, ನನಗೂ ಅತ್ತೆ ಮಾವ ಹಾಗೆ ಅವ್ರ ಮನೆಯವರನ್ನು ನೋಡೋ ಆಸೆ ಇದೆ ಅಂತ ಹೇಳಿ ಇಲ್ಲಿಗೆ ಬಂದು ತಕರಾರು ಮಾಡ್ತಾ ಇದ್ದೀಯಾ? ಸುಮ್ಮನೆ ತೆಪ್ಪಗಿದ್ರೆ ಸರಿ. ಅಪ್ಪನ ಮಾತಿಗೆ ಕೋಪಗೊಂಡು ಎದ್ದು ಹೊರಗೆ ನಡೆದುಬಿಟ್ಲು ಮಹಿಮಾ. ಸೂರಜ್, ನೀನು ನಿನ್ನ ಹೆಂಡತಿ ಮಕ್ಕಳು ಅಂತ ಆರಾಮಾಗಿದ್ದೀಯಾ, ಆದರೆ ನಿನ್ನಿಂದ ತೊಂದರೆಗೊಳಗಾಗಿರೋರ ಗತಿ ಏನು ಅಂತ ಒಮ್ಮೆ ಆದರೂ ಯೋಚನೆ ಮಾಡಿದ್ದೀಯಾ? ಹೊರ ಬರುತ್ತಿದ್ದಂತೆ ಲಾನ್ನಲ್ಲಿ ಕುಳಿತಿದ್ದ ಸೂರಜ್ನ ಕಂಡು ಒರಟಾಗಿ ಪ್ರಶ್ನೆ ಮಾಡಿದ್ಲು ಮಹಿಮಾ. ನನ್ನಿಂದ ಯಾರಿಗೆ ತೊಂದರೆ ಆಗಿದೆ? ಅದೇನು ಹೇಳ್ತಾ ಇದೀಯಾ, ಸ್ವಲ್ಪ ಅರ್ಥ ಆಗೋಗಿ ಹೇಳ್ತೀಯಾ? ಅಸಹನೆಯಲ್ಲಿ ಕೇಳಿದ್ದ. ಎಷ್ಟೋ ವರ್ಷಗಳ ಹಿಂದೆ ನಿನ್ನನ್ನು ನೀರಲ್ಲಿ ಮುಳುಗಿಸಿ ಉಸಿರುಗಟ್ಟಿಸಿ ಸಾಯಿಸೋಕೆ ನೋಡಿದ್ದು ಯಾರೋ ಹೆಂಗಸಂತೆ. ಆಗ ನಿನ್ನ ಕಾಪಾಡಿದ್ದು ಅಪ್ಪ. ಆದರೆ ನಿನ್ನ ಮನೆಯವರು ನಿನ್ನನ್ನು ಕಾಪಾಡಿದ ಅಪ್ಪನ ಮೇಲೇ ಕಂಪ್ಲೇಂಟ್ ಕೊಟ್ಟು ಅವರಿಗೆ 7 ವರ್ಷ ಶಿಕ್ಷೆ ಆಗೋ ಹಾಗೆ ಮಾಡಿದ್ರು. ಆ 7 ವರ್ಷ ಅಪ್ಪ ಇಲ್ಲದೆ ನಾನು ಅಮ್ಮ ಎಷ್ಟು ಕಷ್ಟಪಟ್ಟಿದ್ದೀವಿ ಅನ್ನೋದು ನಿನಗೆ ಗೊತ್ತಾ ಸೂರಜ್? ಅಪ್ಪ ತಪ್ಪೇ ಮಾಡದೇ ಇದ್ದರೂ ಅಪರಾಧಿ ಅಂತ 7 ವರ್ಷ ಶಿಕ್ಷೆ ಅನುಭವಿಸಿದ್ರು. ಅವ್ರು ಮಾಡ್ತಿದ್ದ ಸರ್ಕಾರಿ ಕೆಲಸದಿಂದ ಅವರನ್ನು ಅಮಾನತುಗೊಳಿಸಿದ್ರು. ಆಮೇಲೆ ಅಮ್ಮ ಅಪ್ಪ ಇಬ್ಬರು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಮನೆ ನಡೆಸ್ತಾಯಿದ್ರು. ಒಂದಿನ ನಿನ್ನ ಹೆಂಡತಿ ಹೇಳಿದ ವಿಷಯ ಕೇಳಿ ಅಪ್ಪನ ಕರ್ಕೊಂಡು ನನ್ನ ಸಾಯಿಸೋಕೆ ನೀವಲ್ಲ ಮಾವ ಪ್ರಯತ್ನ ಪಟ್ಟಿದ್ದು, ಆದರೆ ತಪ್ಪು ತಿಳುವಳಿಕೆಯಲ್ಲಿ ಹೀಗೆಲ್ಲ ಆಯಿತು ಅಂತ ಹೇಳಿ ಒಂದು ಸಾರಿ ಕೇಳಿ ಎಲ್ಲ ಸರಿ ಹೋಯಿತು ಅನ್ನೋ ಹಾಗೆ ಉಳಿದುಬಿಟ್ರಿ. ಆದರೆ ಅಪ್ಪನ ಮೇಲೆ ಇರೋ ಆಪಾದನೆಯನ್ನು ನೀವೇನು ತೊಡೆದು ಹಾಕಲಿಲ್ವಲ್ಲ. ಅದಕ್ಕೆ ನಾನು ನೋಡೋಕೆ ಬರೋ ಗಂಡಿನ ಕಡೆಯವರು ಅಪ್ಪನ ಬಗ್ಗೆ ತುಂಬ ಕೇವಲವಾಗಿ ಮಾತಾಡೋರು. ಅಪ್ಪ ಸ್ವಂತ ಸೋದರ ಅಳಿಯನನ್ನೇ ಕೊಲ್ಲೋಕೆ ನೋಡಿದವನು, ಇನ್ನು ಈ ಮನುಷ್ಯನ ಮಗಳ ಬುದ್ಧಿ ಎಂಥದ್ದು ಅಂತ ವ್ಯಂಗ್ಯ ಮಾತಾಡೋರು. ಕೆಲವರಂತೂ ಇದನ್ನೇ ಬಂಡವಾಳ ಅನ್ನೋ ಹಾಗೆ ಲಕ್ಷ ವರದಕ್ಷಿಣೆ ಕೇಳ್ತಾಯಿದ್ರು. ಆದರೆ ನಮಗೆ ಅಷ್ಟೊಂದು ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿಕೊಡೋ ಯೋಗ್ಯತೆಯೂ ಇಲ್ಲ, ಹಾಗೆ ವರದಕ್ಷಿಣೆ ಕೇಳೋ ಗಂಡನ ನಾನು ಒಪ್ಪೋದೂ ಇಲ್ಲ. ಅದಕ್ಕೆ ಸೂರಜ್, ಇಷ್ಟು ವರ್ಷ ನಾನು ನಿನ್ನ ಮನೆಯವರನ್ನು ದ್ವೇಷಿಸ್ತಾ ಇದ್ದೆ. ಆದರೆ ಇವತ್ತು ನಿನ್ನ ಅಪ್ಪ ಬಂದು ಹಳೆದನ್ನೆಲ್ಲ ಮರ್ತುಬಿಡಿ ಕ್ಷಮಿಸಿ ಅಂತ 4 ಹನಿ ಕಣ್ಣೀರು ಹಾಕಿ ಅಪ್ಪ ಅಮ್ಮನ ಮರಳು ಮಾಡಿ ಇಲ್ಲಿ ಕರ್ಕೊಂಡು ಬಂದರು. ಆದರೆ ನಾನು ನಿಮ್ಮ ಈ ನಾಟಕದ ಕಣ್ಣೀರಿಗೆ ಮರಳಾಗೋದಿಲ್ಲ. ಕೋಪದಲ್ಲಿ ಬುಸುಗುಡುತ್ತಾ ಇದ್ದ ಹುಡುಗಿಯ ಮನಸ್ಸು ಯಾವ ಕಾರಣಕ್ಕೆ ಇಷ್ಟು ಕಟುವಾಗಿದೆ ಅನ್ನೋದನ್ನು ಅರಿತು ಅವಳ ಸಮಸ್ಯೆಯನ್ನು ಬಗೆಹರಿಸೋ ಬಗ್ಗೆ ಯೋಚಿಸಿದ್ದ ಸೂರಜ್. ಬೆಳಿಗ್ಗೆ ಬೇಗೆದ್ದು ಸ್ನಾನ ಮುಗಿಸಿ ತಯಾರಾಗ್ತಾ ಇದ್ದ ಸಾನ್ವಿ ಗಿಣಿ ಹಸಿರು ಬಣ್ಣದ ಸೀರೆಗೆ ಪಾಚಿ ಮತ್ತು ಬಂಗಾರ ಬಣ್ಣ ಮಿಶ್ರಿತವಾದ ಬಾರ್ಡರ್ ಇರೋ ಸೀರೆಯನ್ನು ಉಟ್ಟು ತನ್ನ ಹೆತ್ತ ತಾಯಿಯ ಒಡವೆಗಳನ್ನು ತೊಡ್ತಾ ಇರುವಾಗ ಅವಳಿಗೆ ಏನಾದರೂ ಕೆಲಸ ಇದೆಯಾ ಅಂತ ಕೇಳಿಕೊಂಡು ಬಂದ ಮಹಿಮಾ, ನಿಂತು ಸೂರಜ್ದು ಲವ್ ಮ್ಯಾರೇಜಾ ಅಂತ ಕೇಳಿದ್ಲು. ಹಿಂದಿನ ದಿನ ಸೂರಜ್ ಹತ್ರ ಅಷ್ಟೊಂದು ಆವೇಶದಲ್ಲಿ ಮಾತಾಡಿದ್ದ ಮಹಿಮಾ ಇಂದು ಏನೂ ನಡೆದೇ ಇಲ್ಲ ಅನ್ನೋ ಹಾಗೆ ಸಾನ್ವಿಗೆ ಸಹಾಯ ಮಾಡ್ತಾ ಇದ್ಲು. ಇದರ ಹಿಂದೆ ಏನಾದರೂ ಕೆಟ್ಟ ಉದ್ದೇಶ ಇರಬಹುದಾ? ಅದು ಅವಳ ಹೊರತಾಗಿ ಮತ್ತಾರಿಗೂ ಗೊತ್ತಿಲ್ಲ. ಮಹಿಮಾ ಪ್ರಶ್ನೆಗೆ ನಸುನಕ್ಕ ಸಾನ್ವಿ, ಮಹಿಮಾ ಅವರೇ, ನನ್ನದು ಲವ್ ಮ್ಯಾರೇಜು ಅಲ್ಲ, ಅರೇಂಜ್ಡ್ ಮ್ಯಾರೇಜು ಅಲ್ಲ, ಒಂಥರ ದಿಢೀರ್ ಮದುವೆ ಎಂದು ತನ್ನ ಮದುವೆ ಆದ ರೀತಿಯನ್ನು ಹೇಳಿದ್ಲು. ವಾವ್, ಒಂಥರ ಫ್ಯಾಂಟಸಿ ಅನ್ನೋ ಫೀಲ್ ಇರುತ್ತೆ ಅಲ್ವಾ ಹೀಗೆ ಮದುವೆ ಆದರೆ? ನನಗೂ ಹೀಗೆ ಯಾರಾದರೂ ಸಿಗಬಾರ್ದಾ ಅನ್ನಿಸ್ತಿದೆ. ಮಹಿಮಾ ಮಾತು ಮುಗಿಯುವ ಮೊದಲೇ ರೂಮ್ ಒಳಗೆ ಬಂದ ಸೂರಜ್ ಮಹಿಮಾ ಆಡಿದ ಮಾತು ಕೇಳಿ ಹುಬ್ಬು ತೀಡ್ಕೊಂಡ. ಮಹಿಮಾ ಮನಸ್ಸಿನ ತುಂಬ ತನ್ನ ಪರಿವಾರದವರ ಬಗ್ಗೆ ಕಹಿ ತುಂಬಿಕೊಂಡಿದ್ದಾಳೆ ಎಂದು ಅರಿತಿರುವ ಸೂರಜ್ ಇಂದು ಫಂಕ್ಷನ್ ಮುಗಿಯೋವರೆಗೂ ಈ ಹುಡುಗಿ ಏನೂ ತೊಂದರೆ ಮಾಡದಂತೆ ಅವಳ ಮೇಲೆ ಒಂದು ಕಣ್ಣಿಟ್ಟಿರುವಂತೆ ತನ್ನ ಅಣ್ಣ ಯುವರಾಜ್ಗೆ ಹೇಳಿದ್ದ. ಸೂರಿ, ನೀನೇನು ಯೋಚನೆ ಮಾಡಬೇಡ, ಅವಳು ಒಂದು ಸಣ್ಣ ಕಿರಿಕು ಮಾಡಬಾರ್ದು, ಹಾಗೆ ಅವಳನ್ನು ಕೆಲಸದಲ್ಲಿ ಬ್ಯುಸಿ ಮಾಡಿರ್ತೀನಿ ಅಂತ ಯುವರಾಜ್ ಹೇಳಿದ್ದ. ಅಣ್ಣನ ಮಾತು ಕೇಳಿ ಮನಸ್ಸು ನಿರಾಳ ಆಗಿತ್ತು ಸೂರಜ್ಗೆ. ಆದರೆ ಈಗ ಮಹಿಮಾ ಸಾನ್ವಿ ಜೊತೆಗೆ ಮಾತಾಡ್ತಾ ಇರೋದನ್ನು ಕಂಡು ಮನದಲ್ಲೇ ಅಣ್ಣನನ್ನು ಬಾಯಿ ತುಂಬ ಒಯ್ದುಕೊಂಡ.
ಒಂದು ಸಣ್ಣ ಹೆಲ್ಪ್ ಕೇಳಿದೆ, ಅದನ್ನೂ ಮಾಡೋಕ್ಕಾಗಲಿಲ್ಲ ಅಣ್ಣನ ಕೈನಲ್ಲಿ. ಅಪ್ಪ ಸರಿಯಾಗಿ ಬೈಯೋರು, ನಾಲಾಯಕ್ಕು ನನ್ನ ಹಿರಿಮಗ ಅಂತ ಎಂದು ಗೊಣಗಿಕೊಂಡು ಒಳಗೆ ಬಂದವನು, ಸಾನುಮ ರೆಡಿನಾ? ಅಜ್ಜಿ ಪೂಜೆಗೆ ಟೈಮ್ ಆಯಿತು, ನಿನ್ನ ಹೆಂಡತಿ ಮಗಳನ್ನು ಕರ್ಕೊಂಡು ಬಾಂದ್ರು ಎಂದು ಹೇಳಿ ತೊಟ್ಟಿಲಲ್ಲಿ ಗುಲಾಬಿ ಬಣ್ಣದ ಹೊಸ ಫ್ರಾಕ್ ತೊಟ್ಟು ಪುಟ್ಟದಾಗಿ ಮಲಗಿದ್ದ ಮಗಳನ್ನು ಎತ್ತಿಕೊಂಡು ಹಣೆಗೆ ಮುತ್ತಿಟ್ಟ. ಸೂರಿ, ಚಿಕ್ಕು ಎಲ್ಲಿ ಎಂದು ಕೇಳಿದ ಸಾನ್ವಿ ಪ್ರಶ್ನೆಗೆ ನಗ್ತಾ, ಸಾಹೇಬ್ರು ಮನೆ ತುಂಬ ಓಡಾಡಿಕೊಂಡು ಎಲ್ಲರನ್ನೂ ವಿಚಾರಿಸ್ಕೊಳ್ತಾ ಇದ್ದಾರೆ ಎಂದು ಹೇಳಿದ ಸೂರಜ್. 3 ವರ್ಷಕ್ಕೆ ಒಳ್ಳೆ 40 ವರ್ಷದವನ ಹಾಗಾಡ್ತಾ ನಿಮ್ಮ ಮಗ ಎಂದು ಹೇಳಿ ಹೂ ಮುಡಿಯುತ್ತಾ ಇದ್ದ ಸಾನ್ವಿಗೆ ಸಹಾಯ ಮಾಡಿದ್ದ. ಗಂಡ ಹೆಂಡತಿ ಮಗಳ ಜೊತೆಗೆ ಮೆಟ್ಟಿಲಿಳಿದು ಕೆಳಗಡೆ ಹೋದಾಗ ಅವರನ್ನು ಹಿಂಬಾಲಿಸಿದ ಮಹಿಮಾನ ಕರೆದ ಯುವರಾಜ್, ಮಹಿಮಾ, ಹೊರಗೆ ಲಾನ್ನಲ್ಲಿ ನಮ್ಮ ನೆಂಟರು ಫ್ರೆಂಡ್ಸು ಎಲ್ಲ ಕೂತಿದ್ದಾರೆ, ಅವ್ರು ತಿಂಡಿ ಆಗಿದೆಯಾ ಅಂತ ವಿಚಾರಿಸು. ಅಂದರೆ ನೀನು ಎಲ್ಲಿ ಮಾಯ ಆಗಿದ್ದೆ ಎಂದು ಕೇಳುತ್ತಾ ಬಂದು ಅವಳ ಕೈ ಹಿಡಿದು ಮನೆ ಹೊರಗೆ ಕರೆದುಕೊಂಡು ಹೋದವನು ಅವಳಿಗೆ ಅದು ಇದು ಅಂತ ಕೆಲಸ ಹೇಳೋಕ್ಕೆ ಶುರು ಮಾಡಿದ್ದ. ನಾನಿನ್ನಿಲ್ಲಿ ಕೆಲಸ ಮಾಡೋಕ್ಕೆ ಬಂದಿಲ್ಲ ಎಂದು ಗಡುಸಾಗಿ ನುಡಿದ ಹುಡುಗಿಯ ತಲೆಗೆ ಮುಟಕಿದ ಯುವರಾಜ್, ನೀನು ನನ್ನ ಕಸಿನ್ ತಾನೇ? ಅಲ್ಲಿ ಸೂರಜ್ ಹೆಂಡ್ತಿ ಸಾನ್ವಿ ನೋಡು, ಅವಳು ನಮ್ಮ ಕಸಿನ್, ನನ್ನ ಭಾವ ಅಂತ ಎಷ್ಟು ಪ್ರೀತಿಯಿಂದ ವಿಶ್ವಾಸದಲ್ಲಿ ಮಾತಾಡಿಸ್ತಾಳೆ. ನೀನು ಇದೆಯಾ, ಬಂದಾಗಿನಿಂದ ಒಳ್ಳೆ ಗೂಬೆ ಥರ ಆಡ್ತಾ ಇದ್ದೀಯಾ ಅವಳನ್ನು ಕೆಣಕಲು ಹೇಳಿದ್ದ. ಈಗೇನು, ನಾನು ಸಾನ್ವಿ ಥರ ನಿನ್ನ ಭಾವ ಅನ್ಬೇಕಾ ಅಂತ ಕೇಳಿದ್ರೆ ಅವಳ ಮಾತಿಗೆ ತಲೆ ಆಡಿಸ್ತಾ, ಅದೇನು ಬೇಕಿಲ್ಲ, ಅದೇನೋ ಮದುವೆ ಆಗಿಲ್ಲ ಅಂತ ಒಂದೇ ಕಣ್ಣಲ್ಲಿ ಅಳ್ತಾ ಇದೆಯಲ್ಲ, ಈ ಡಿವೋರ್ಸಿ ಓಕೆ ಅಂದರೆ ನಿನ್ನ ಮದುವೆ ಆಗೋಕ್ಕೆ ನಾನು ರೆಡಿ ಇದ್ದೀನಿ, ಅದು ₹1 ವರದಕ್ಷಿಣೆ ಸಹ ಕೇಳಲ್ಲ. ಯುವರಾಜ್ ಮಾತು ಕೇಳಿ ಅವನು ತಮಾಷೆ ಮಾಡ್ತಾ ಇದ್ದಾನೆ ಎಂದು ಅವನನ್ನೇ ದಿಟ್ಟಿಸಿ ನೋಡಿದ್ಲು. ಆದರೆ ಅವನು ಸೀರಿಯಸ್ ಆಗಿ ವಿಷಯ ಹೇಳ್ತಾ ಇದ್ದಾನೆ ಅನ್ನೋದು ಖಾತ್ರಿ ಆದ ತಕ್ಷಣ, ನನ್ನ ಮದುವೆ ಆಗಬೇಕು ಅಂತ ನೀನು ಯಾಕೆ ಡಿಸೈಡ್ ಮಾಡಿರೋದು? ಇದ್ರ ಹಿಂದೆ ನಿಂದೇನಾದರೂ ಸ್ವಾರ್ಥ ಇದೆಯಾ ಅಂತ ಕೇಳಿದ್ಲು. ಮಹಿಮಾ ಪ್ರಶ್ನೆಗೆ ಹೌದು ಎಂದ ಯುವರಾಜ್ ಮಾತು ಕೇಳಿ ರೇಗಿ ಹೋಯಿತು ಹುಡುಗಿಗೆ. ಛೀ, ನಿನ್ನಂಥ ಸ್ವಾರ್ಥ ಗಂಡಸನ್ನು ನಾನು ಮದುವೆ ಆಗಲ್ಲ ಎಂದು ಹೇಳುತ್ತಾ ಅಲ್ಲಿಂದ ಸರಿದು ಹೋಗಲು ನೋಡಿದ ಹುಡುಗಿಯ ನಡು ಬಳಸಿ ಬರಸೆಳೆದುಕೊಂಡ ಯುವರಾಜ್. ಇಂಥ ಮುದ್ದಾದ ಹುಡುಗಿನ ದೂರ ಮಾಡೋಕ್ಕೆ ಆಗ್ತಾ ಇಲ್ಲ, ಅದೇ ನನ್ನ ಸ್ವಾರ್ಥ ಎಂದು ಹೇಳಿದ್ದು ಕೇಳಿ ಕೋಪದಲ್ಲಿದ್ದರೂ ಯುವರಾಜ್ ಮಾತು ಕೇಳಿ ಸಣ್ಣ ನಾಚಿಕೆ ಅವಳ ಮೊಗವನ್ನು ಅಲಂಕರಿಸಿತ್ತು. ಸೂರಜ್ ಮತ್ತು ಸಾನ್ವಿ ಮಗಳ ನಾಮಕರಣ ಶಾಸ್ತ್ರಗಳು ಸುಸೂತ್ರವಾಗಿ ನಡೆದಿತ್ತು. ತಮ್ಮ ಮಗಳಿಗೆ ಕಿರಣ ಅಂತ ಹೆಸರಿಟ್ಟ ದಂಪತಿಗಳಿಗೆ ಸಾಕಷ್ಟು ಏರಿಳಿತಗಳ ನಂತರ ತಮ್ಮ ಬದುಕು ಚಂದದ ಹಂತಕ್ಕೆ ತಲುಪಿದೆ ಅನ್ನೋ ಸಮಾಧಾನ ಇದೆ. ಆದರೆ ಸೂರಜ್ಗೆ ಒಳಗೊಳಗೆ ಅವನ ಮಾವನ ಮಗಳಾದ ಮಹಿಮಾ ಏನಾದರೂ ತೊಂದರೆ ಮಾಡಬಹುದು ಅನ್ನೋ ಆತಂಕ ಕಾಡುತ್ತಲೇ ಇದೆ. ಆದರೂ ಅದನ್ನು ಸಾನ್ವಿಗೆ ತೋರ್ಪಡಿಸದೆ ಬಂದ ನೆಂಟರನ್ನೆಲ್ಲ ನಗುಮುಖ ಹೊತ್ತು ಮಾತನಾಡಿಸುತ್ತಾ ಇದ್ದ. ನನ್ನ ಮೊಮ್ಮಗಳು ನಿನ್ನ ಹಾಗೆ ಮುದ್ದಾಗಿದ್ದಾಳೆ ಸಾನ್ವಿ ಎಂದು ಹೇಳುತ್ತಾ ಮಗುವನ್ನು ಎತ್ತಿಕೊಂಡು ಮುತ್ತಿಟ್ಟರು ದೇವರಾಜ್. ಥ್ಯಾಂಕ್ಸ್ ಮಾವ, ಔಪಚಾರಿಕವಾಗಿ ನುಡಿದವಳು. ಈಗ ಅತ್ತೆ ಹತ್ರ ಏನಾದರೂ ಮಾತಾಡಿದ್ರಾ? ಅವ್ರ ಕೋಪ ಕಡಿಮೆ ಆಯಿತಾ ಅಂತ ಮಾವನಿಗೆ ಕೇಳಿದ್ರೆ ಇಲ್ಲ ಅಂತ ಮಂಕಾಗಿ ತಲೆ ಆಡಿಸಿದವರು ಮಗುನ ಸಾನ್ವಿ ಕೈಗೆ ಕೊಟ್ಟು ಈಗ ಚಿಕ್ಕು ಕೈ ಹಿಡಿದು ಅವನನ್ನು ತಮ್ಮ ಸಂಬಂಧಿಕರಿಗೆ ಪರಿಚಯ ಮಾಡಿಸುವುದರಲ್ಲಿ ನಿರತರಾದರು. ಸೂರ್ಯಾಂಶ್ನ ಪ್ರಬುದ್ಧ ನಡವಳಿಕೆಗೆ ಯಾರಾದರೂ ದಂಗಾಗಲೇಬೇಕು. ಬಂದಿದ್ದ ನೆಂಟರ ಬಾಯಲ್ಲೆಲ್ಲ ಅವನ ಗುಣಗಾನನೇ. ಇದನ್ನು ಕಂಡ ಸೂರಜ್ ಜಂಬದಲ್ಲಿ, ಸಾನು, ಚಿಕ್ಕು ನನ್ನ ಮಗ ಅಲ್ವಾ, ಅದಕ್ಕೆ ಅವನಿಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಇರೋದು ಎಂದು ಹೇಳುವಾಗ ಹೌದೌದು ತುಟಿ ಕೊಂಕಿಸಿದ ಸಾನ್ವಿ ಈಗ ಮಗುಗೆ ಹಸಿವಾಗಿದೆ ಎಂದು ಹಾಲುಣಿಸಲು ತನ್ನ ಅಜ್ಜಿ ರೂಮ್ ಕಡೆ ನಡೆದ್ಲು. ಯುವರಾಜ್ ಮಹಿಮಾ ನಡು ಬಳಸಿ ಅವಳನ್ನು ಬರೆಸೆಳೆದುಕೊಂಡು, ಇಂಥ ಮುದ್ದಾದ ಹುಡುಗಿನ ದೂರ ಮಾಡೋಕ್ಕಾಗ್ತಾ ಇಲ್ಲ, ನಿನಗೊಪ್ಪಿಗೆ ಇದೆ ಅಂದರೆ ಮಾವನ ಹತ್ರ ನಾನು ಮಾತಾಡ್ತೀನಿ ಎಂದ ಯುವರಾಜ್ ಮಾತು ಕೇಳಿ ಕೋಪದಲ್ಲಿದ್ದರೂ ನಾಚಿಕೆ ಅವಳ ಮೊಗವನ್ನು ಅಲಂಕರಿಸಿತ್ತು. ಇದ್ದಕ್ಕಿದ್ದ ಹಾಗೆ ಈ ಭಾವನೆ ಮೂಡಿದ್ಯಾಕೆ? ಅವನ ಅತಿ ಸಾಮೀಪ್ಯ ಅವಳ ಮನಸ್ಸಲ್ಲಿಯೂ ಅರಿಯದ ಭಾವಗಳನ್ನು ಹುಟ್ಟಿ ಹಾಕ್ತಾ ಇದ್ರೂ ಅದನ್ನು ತಹಬದಿಗೆ ತಂದುಕೊಂಡು ಅವನನ್ನು ಹಿಂದಕ್ಕೆ ಸರಿಸಿ ಪ್ರಶ್ನೆ ಮಾಡಿದ್ಲು. ಲವ್ ಅಟ್ ಫಸ್ಟ್ ಸೈಟ್, ನೀನು ನಿನ್ನೆ ಬರ್ತಾ ಇದ್ದ ಹಾಗೆ ಮನೆಯಲ್ಲೆಲ್ಲ ಓಡಾಡಿಕೊಂಡು ವಟ ಅಂತ ಇದೆಯಲ್ಲ, ಆಗ ನೀನು ನೋಡಿ ಏನೋ ಒಂಥರ ಖುಷಿ ಆಯಿತು ಅಂತ ತುಟಿ ಅರಳಿಸಿ ಹೇಳಿದ್ದ. ಯಾಕೆ, ನಿಮ್ಮ ಹೆಂಡತಿ ಹೀಗೆಲ್ಲ ಮನೆ ತುಂಬ ಓಡಾಡ್ಕೊಂಡಿರಲಿಲ್ವಾ? ಮಹಿಮಾ ಪ್ರಶ್ನೆಗೆ ಇಲ್ಲ ಅಂತ ಹೇಳುತ್ತಲೇ ಅವಳನ್ನು ಮತ್ತೆ ಅಪ್ಪಿ ಅವಳ ಭುಜದ ಮೇಲೆ ಗಲ್ಲ ಆನಿಸಿ, ನನ್ನ ಹೆಂಡತಿ ಮನುಷ್ಯರಿಗಿಂತ ಮೆಷಿನ್ ಹಾಗೆ, ಇದ್ದದ್ದೇ ಹೆಚ್ಚು, ಹಾಗೆಲ್ಲ ಹೀಗೆ ವಟ ಅಂತ ಮಾತಾಡೋ ಹುಡುಗಿ ಸಣ್ಣ ವಿಚಾರಕ್ಕೂ ಮುನ್ಸ್ಕೊಳ್ಳೋ ಚಂದಗಾತಿ ನನ್ನ ಮನದ ಒಡತಿ ಆಗಿದ್ದರೆ ಎಷ್ಟು ಚೆನ್ನಾಗಿರೋದು ಅಂತ ಆಸೆ ಪಡ್ತಾ ಇದ್ದೆ.
ನಿನ್ನೆ ನೀನು ನೋಡಿದ ತಕ್ಷಣ ಹಿಂದೆಲ್ಲ ಮನದಲ್ಲಿ ಮೂಡುತ್ತಿದ್ದ ಆ ರೂಪ ನಿನ್ನದೇ ಅಂತ ಅನ್ನಿಸ್ತು. ಇನ್ನೊಂದು ತಿಂಗಳಲ್ಲಿ ನನಗೆ ಡಿವೋರ್ಸ್ ಸಿಗೋ ಸಾಧ್ಯತೆ ಇದೆ. ಅದಾದಮೇಲೆ ನಿನಗೆ ನಾನು ಓಕೆ ಅನ್ನೋದಾದರೆ ಮಾವನ ಹತ್ರ ಮಾತಾಡ್ತೀನಿ. ಮತ್ತೆ ಅವಳ ಒಲವ ಬಯಸಿ ಕೋರಿಕೆ ಇಟ್ಟ. ಎಷ್ಟು ಜನ ಮಕ್ಕಳು? ಒರಟಾಗಿ ಪ್ರಶ್ನೆ ಮಾಡಿದ್ಲು. ಒಂದೂ ಇಲ್ಲ, ಮುಖ ಸಪ್ಪೆ ಮಾಡಿ ಹೇಳಿದ್ದ. ಯಾಕೆ, ನಿನ್ನಲ್ಲೇ ಏನಾದರೂ ತೊಂದರೆ ಇದೆಯಾ ಎಂದು ಕೇಳಿದಾಗ ಕೋಪಗೊಂಡು ಅವಡುಗಚ್ಚಿದ ಯುವರಾಜ್, ತೊಂದರೆ ಇಬ್ಬರಲ್ಲೂ ಇರಲಿಲ್ಲ, ಆದರೆ ಅವಳು ಮಾಡಿದ ಕಚಡ ಕೆಲಸಕ್ಕೆ ದೇವರೇ ಮಕ್ಕಳ ಭಾಗ್ಯ ಕೊಡಲಿಲ್ಲ ಎಂದು ಈ ಹಿಂದೆ ನೀತಾ ತನ್ನ ತಂದೆಯ ಜೊತೆ ಸೇರಿ ತನ್ನನ್ನು ಯಾಮಾರಿಸಿ ಸೂರಜ್ ಮತ್ತು ಸಾನ್ವಿನ ಹೇಗೆ 2 ವರ್ಷ ದೂರ ಮಾಡಿದ್ಲು ಅನ್ನೋ ವಿಚಾರ ಹೇಳಿದ್ದು ಕೇಳಿ ಅಚ್ಚರಿಯಲ್ಲಿ ಕಣ್ಣರಳಿಸಿ, ಏನು, ಸೂರಜ್ ಮತ್ತು ಸಾನ್ವಿ ಇಬ್ಬರು 2 ವರ್ಷ ದೂರ ಇದ್ರಾ? ಸಾನ್ವಿ ಸತ್ತೋಗಿದ್ದಾಳೆ ಅಂತ ಎಲ್ಲ ನಂಬಿದ್ರಾ? ಇದೆಲ್ಲ ವಿಷಯ ಹೊಸದು ಮಹಿಮಾಗೆ. ಹಾಗಾಗಿ ಯುವರಾಜ್ ಬಳಿ ಸ್ವಲ್ಪ ಕಾಲಾವಕಾಶ ಕೇಳಿ ಅಲ್ಲಿಂದ ಹೊರಡಲು ನೋಡಿದಾಗ ಮಗುಗೆ ಕೊಡುವುದಕ್ಕಾಗಿ ಉಡುಗೊರೆ ಹಿಡಿದು ಬಂದಿದ್ಲು ನೀತಾ. ಹಾಯ್ ಹೇಗಿದ್ದೀಯಾ ಎಂದು ಕೇಳುತ್ತಾ ಬಳಿಗೆ ಬಂದಾಗ ಅವನು ಮಹಿಮಾಳ ಭುಜ ಬಳಸಿ, ನನಗೇನು, ಆರಾಮಾಗಿದ್ದೀನಿ ಎಂದು ಹೇಳಿ ಮಹಿಮಾಗೆ ಇವಳು ನನ್ನ ಮಾಜಿ ಹೆಂಡತಿ ಅಂತ ಪರಿಚಯ ಮಾಡಿಕೊಟ್ಟ. ನಮ್ಮ ಡಿವೋರ್ಸ್ ಇನ್ನೂ ಆಗಿಲ್ಲ ಯುವಿ, ಅದು ಹೇಗೆ ನನ್ನ ಮಾಜಿ ಅಂತೀಯ ಎಂದು ಕೋಪದಲ್ಲಿ ಪ್ರಶ್ನೆ ಮಾಡಿದ್ಲು ನೀತಾ. ಕೋಪದಲ್ಲಿ ನನ್ನ ಪ್ರಶ್ನೆ ಮಾಡೋ ಹಕ್ಕನ್ನು ನೀನು ಬಿಟ್ಟು ಹೋದ ದಿನವೇ ಕಳ್ಕೊಂಡ್ಬಿಟ್ಟಿದೀಯ ನೀತಾ. ಈಗ ಏನಿದ್ರೂ ನೀನು ನನ್ನ ಬದುಕಲ್ಲಿ ಅಪರಿಚಿತಳು ಅಷ್ಟೇ. ನಿನ್ನನ್ನು ಅತಿಯಾಗಿ ಪ್ರೀತಿಸ್ತಾ ಇರುವಾಗ ಗಂಡನಾಗಿ ಬೇಡ, ಮನುಷ್ಯನಾಗಿ ತೋರೋ ಕಿಂಚಿತ್ ಮರ್ಯಾದೆಯನ್ನು ಕೊಡಲಿಲ್ಲ. ಅಷ್ಟೇ ಅಲ್ಲ, ನೀನು ಖುದ್ದು ರೋಬೋಟ್ ಥರ ನಡ್ಕೊಳ್ಳೋದೇ ಅಲ್ಲದೆ ನನ್ನ ಫೀಲಿಂಗ್ಸ್ಗಳಿಗೂ ಸಾಕಷ್ಟು ಅವಮಾನ ಮಾಡಿದ್ದೆ. ಈಗ ಹಳೆಯ ನಿನ್ನ ಎಲ್ಲ ಅವಮಾನಗಳನ್ನು, ತಪ್ಪುಗಳನ್ನು ಕ್ಷಮಿಸಿ ನಿನ್ನ ಜೊತೆ ಮತ್ತೆ ಸಂಸಾರ ಮಾಡುವಷ್ಟು ಉದಾರ ಮನಸ್ಸಾಗಲಿ, ಪ್ರೀತಿ ಆಗಲಿ, ತಾಳ್ಮೆ ಆಗಲಿ ನನ್ನಲ್ಲಿ ಉಳಿದಿಲ್ಲ. ಮಹಿಮಾ ನನ್ನ ಒಪ್ಪಿದ್ರೆ ಇವಳ ಜೊತೆಗೆ ಹೊಸ ಬದುಕು ಕಟ್ಕೊಳ್ಳೋ ಕನಸು ಕಾಣ್ತಾ ಇದ್ದೀನಿ. ಇವಳಿಗೆ ಒಪ್ಪಿಗೆ ಇಲ್ಲ ಅಂದರೆ ನನ್ನ ಹಣೆ ಬರಹನೇ ಇಷ್ಟು ಅಂತ ಒಂಟಿಯಾಗಿ ಉಳಿತೀನಿ ಹೊರತು ನಿನ್ನ ಜೊತೆಗೆ ಮತ್ತೆ ಸಂಸಾರ ಮಾಡ್ತೀನಿ ಅಂತ ಕನಸು ಮಾತ್ರ ಕಾಣಬೇಡ ಎಂದು ಒರಟಾಗಿ ನುಡಿದು ಯುವರಾಜ್ ಅಲ್ಲಿಂದ ಸರಿದು ಹೋದರೆ ನೀತಾ ಮುಖದ ಮೇಲೆ ಮೂಡಿದ್ದ ಬೇಸರ ಕಂಡು ಯುವರಾಜ್ ನೀತಾ ಬಗ್ಗೆ ಹೇಳಿದ್ದು ಸತ್ಯವೋ ಸುಳ್ಳೋ ಅರಿಯದಾಗಿ ಯುವರಾಜ್ ಬಗ್ಗೆ ಪೂರ್ತಿ ಸತ್ಯ ತಿಳಿಯಲೇಬೇಕು, ಆದರೆ ಯಾರನ್ನು ಕೇಳಿದ್ರೆ ಉತ್ತಮ ಅನ್ನೋ ವಿಚಾರ ಮಾಡ್ತಾ ಮನೆಯೊಳಗೆ ನಡೆದ ಮಹಿಮಾ ಸಾನ್ವಿ ಮಗು ಜೊತೆಗೆ ರೂಮ್ ಒಳಗೆ ಹೋಗ್ತಾ ಇರೋದನ್ನು ಕಂಡು ಇವಳು ಆ ಕಡೆಗೆ ಹೆಜ್ಜೆ ಹಾಕಿದ್ಲು. ಸಾನ್ವಿ, ನಿನ್ನನ್ನು ಏನೋ ಕೇಳ್ತೀನಿ, ಸತ್ಯ ಹೇಳ್ತೀಯಾ? ಮಹಿಮಾ ಮಾತಿಗೆ 5 ನಿಮಿಷ ಅಂತ ಹೇಳಿ ಸಾನ್ವಿ ಮೊದಲಿಗೆ ಮಗುಗೆ ಹಾಲುಣಿಸಿ ನಂತರ ಅದರ ಡೈಪರ್ ಬದಲಾಯಿಸಿ ತೊಡೆ ಮೇಲೆ ಮಲಗಿಸ್ಕೊಂಡು ತಟ್ತಾ, ಈಗ ಹೇಳಿ ಮಹಿಮಾ ಎಂದಳು. ಯುವರಾಜ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂದು ಮಹಿಮಾ ಕೇಳಿದ್ಲು. ಯಾವ ಅರ್ಥದಲ್ಲಿ ಮಹಿಮಾ ಪ್ರಶ್ನೆ ಮಾಡಿದ್ದು ಅನ್ನೋದು ಅರ್ಥ ಆಗದೆ, ಯುವರಾಜ್ ಬಾವ ತುಂಬ ಒಳ್ಳೆಯವರು, ಹಾಗೆಯೇ ಸ್ವಲ್ಪ ಮುಗ್ಧರು, ಮೊದಲಿಂದಲೂ ತನ್ನನ್ನು ತಂಗಿ ಹಾಗೆ ಕಾಳಜಿ ಮಾಡ್ತಾಯಿದ್ರು. ಆದರೆ ವಿಷಗಳಿಗೆಯಲ್ಲಿ ಅವರಿಂದಲೂ ಎಂಥ ದೊಡ್ಡ ತಪ್ಪಾಯಿತು ಅಂತ ತನ್ನ ವಿಚಾರವನ್ನೆಲ್ಲ ಹೇಳಿದಾಗ ಯುವರಾಜ್ ಮೇಲೆ ಈಗ ತಾನೇ ಮೂಡ್ತಾ ಇದ್ದ ಭಾವನೆಗಳನ್ನು ಚಿವುಟಿ ಹಾಕಿಬಿಟ್ಲು ಮಹಿಮಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.